ಚಿಂತಾಮಣಿಯಲ್ಲಿ ಈದ್ ಮಿಲಾದ್ ಗ್ರ್ಯಾಂಡ್ ಸೆಲೆಬ್ರೇಷನ್, ಜಗಮಗಿಸಿದ ವಾಣಿಜ್ಯ ನಗರಿ, ಕಣ್ಣು ಕೋರೈಸಿದ ವಿದ್ಯುತ್ ದೀಪಾಲಂಕಾರ. ಸೌಹಾರ್ದತೆಯ ಸಂಗಮ, ಪ್ರವಾದಿಯವರ ಶಾಂತಿ ಸಂದೇಶ ಸಾರಿದ ಮುಸ್ಲಿಂ ಬಾಂಧವರು. ವಾಣಿಜ್ಯ ನಗರಿ ಚಿಂತಾಮಣಿ ಇವತ್ತು ಸಂಪೂರ್ಣ ಜಗಮಗಿಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಗರದ ಪ್ರಮುಖ ರಸ್ತೆಗಳು, ಓಣಿಗಳು ಮತ್ತು ಮಸೀದಿಗಳು ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಕಣ್ಣು ಕೋರೈಸುವಂತೆ ಕಂಗೊಳಿಸಿದ್ವು. ಹಬ್ಬದ ಹೈಲೈಟ್ ಅಂದ್ರೆ ಅದು ಅದ್ದೂರಿ ಮೆರವಣಿಗೆ. ದೊಡ್ಡಪೇಟೆಯ ಐತಿಹಾಸಿಕ ಜಾಮಿಯಾ ಮಸೀದಿಯಿಂದ ಆರಂಭವಾದ ಮೆರವಣಿಗೆಯಲ್ಲಿ ಸಾಲು ಸಾಲು ಹಸಿರು ಧ್ವಜಗಳು ರಾರಾಜಿಸಿದ್ವು. ಮೆಕ್ಕಾ ಮತ್ತು ಮದೀನದ ಸುಂದರ ಪ್ರತಿಕೃತಿಗಳು ಪ್ರತಿಯೊಬ್ಬರ ಕಣ್ಣು ಸೆಳೆದವು. ಚಿಣ್ಣರಿಂದ ಹಿಡಿದು ವಯೋವೃದ್ಧರವರೆಗೆ ಪ್ರವಾದಿಯವರ ಮೇಲಿನ ಭಕ್ತಿಯಿಂದ ಸಾಂಪ್ರದಾಯಿಕ ಧ್ವನಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು. ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿದ ಈ ಬೃಹತ್ ಮೆರವಣಿಗೆ ಬಾಗೇಪಲ್ಲಿ ರಸ್ತೆಯ ಈದ್ಗಾ ಮೈದಾನ ತಲುಪಿತು. ಅಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು ಒಟ್ಟಾಗಿ ಅಸರ್ ನಮಾಜ್ ಪ್ರಾರ್ಥನೆ ಸಲ್ಲಿಸಿದರು. ಮನೆಗಳಲ್ಲಿ ಸಿಹಿ ಹಂಚಿ ಸಂತಸ ಹಂಚಿಕೊಂಡ್ರೆ, ಮಸೀದಿಗಳಲ್ಲಿ ಬಡವರಿಗೆ ಅನ್ನ ಸಂತರ್ಪಣೆ, ಬಟ್ಟೆ ಮತ್ತು ನಗದು ದಾನ ಮಾಡುವ ಮೂಲಕ ಪ್ರವಾದಿಯವರ ಕರುಣೆಯ ಸಂದೇಶವನ್ನು ಜೀವಂತವಾಗಿರಿಸಲಾಯಿತು. ಜಾಮಿಯಾ ಮಸೀದಿ ಅಧ್ಯಕ್ಷರು ಮೂನ್ ಸ್ಟಾರ್ ಗೌಸ್ ಪಾಷಾ ಮಾತನಾಡಿ, ಭಾರತ ಎಂದ್ರೆ ಭಾವೈಕ್ಯತೆಯ ಸಂಕೇತ. ನಾವೆಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿ ಬಾಳಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರರು ತೋರಿಸಿದ ಶಾಂತಿ, ಪ್ರೀತಿ ಮತ್ತು ಸಹೋದರತ್ವದ ಹಾದಿಯಲ್ಲಿ ಸಾಗಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತದೆ ಎಂದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಬಿಗಿ ಭದ್ರತೆ ಒದಗಿಸಿತ್ತು. ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ಸಂಭ್ರಮಿಸಿದ ಈ ಬಾರಿ ಈದ್ ಮಿಲಾದ್ ಚಿಂತಾಮಣಿಯಲ್ಲಿ ಸೌಹಾರ್ದತೆಗೆ ಹಿಡಿದ ಕನ್ನಡಿ واجعلني لسان صدق في الآخرين واجعلني من ورثة جنة النعيم. ಇವತ್ತು ಜಶ್ಮೆ ಮಿಲಾದುನ್ ನಬಿ ಅಂತ ಹೇಳಿಬಿಟ್ಟು ನಮ್ಮ ಗುರುಗಳಾದ ಅವರು ಲೋಕಕ್ಕೆ ಗುರುಗಳು. ಮಾನವ ಜನ್ಮ ಎಲ್ಲೈತೆ ಮಾನವರು ಅನ್ನೋರಿಗೆಲ್ಲ ಅವರೇ ಗುರುಗಳು. ಆ ಥರದವರ ನಮ್ಮ ಪ್ರಾಫಿಟ್ ಅವರ ಹುಟ್ಟಿದ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂದೇಶ ಏನಂದರೆ, ಪ್ರತಿಯೊಂದು ಮಾನವನಿಗೆ ಶಾಂತಿ ಅನ್ನೋದು ಕಾಪಾಡೋದಕ್ಕೆ ಮನುಷ್ಯ ಅಂದರೆ ಹೇಗೆ, ಮನುಷ್ಯನ ಹೇಗೆ ಬದುಕಬೇಕು, ಹೇಗೆ ನಡಿಬೇಕು ಅಂತ ಅಲ್ಲಾಹಿಂದ ಅವ್ರು ಬಂದಿರೋ ವರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಪೈಗಂಬರ್ ಹೇಳಿದಂತೆ ನಾವು ನಡೀತಾ ಇದ್ದೀವಿ. ನಮ್ಮ ಪೈಗಂಬರ ಮೊಟ್ಟ ಮೊದಲನೇ ಆದ್ಯತೆ ಏನಂದರೆ ಮನುಷ್ಯ ಅಂದರೆ ಮನುಷ್ಯನ ಜಾತಿ, ಮನುಷ್ಯನು ನಾವೆಲ್ಲ ಒಂದೇ, ಇದರಲ್ಲಿ ಜಾತಿ ಧರ್ಮಗಳು ಏನಿಲ್ಲ ಅಂತ ಹೇಳಿ ನಮ್ಮ ಗುರುಗಳು ಸಾರಿರುವ ಒಂದು ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಹೇಳಕ್ಕೆ ಬಯಸೋದಷ್ಟೇ. ನಮ್ಮ ಗುರುಗಳು ಪ್ರತಿಯೊಂದು ಮಾನವನಿಗೆ ಗುರುಗಳು, ಇದರಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಅವರ ಜಯಂತಿಗೆ ಎಲ್ಲರೂ ಸಹಕಾರ ಮಾಡಬೇಕಂತ ಎಲ್ಲ ಜನರಲ್ಲಿ ವಿನಂತಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.